ಕರ್ನಾಟಕದ ದಕ್ಷಿಣ ಭಾರತದ ರಾಜಕೀಯದ ಅತಿದೊಡ್ಡ ಮತ್ತು ಅತ್ಯಂತ ಪ್ರಮುಖ ರಣಕ್ಷೇತ್ರ. ಅಲ್ಲಿ ಪ್ರತಿಯೊಂದು ಚುನಾವಣೆ ಕೇವಲ ಸರ್ಕಾರ ರಚಿಸುವ ಹೋರಾಟವಲ್ಲ, ಬದಲಾಗಿ ಜಾತಿ ಸಮೀಕರಣ, ಪ್ರಾದೇಶಿಕ ಸಮತೋಲನ ಮತ್ತು ಅಧಿಕಾರದ ನಿಜವಾದ ಪರೀಕ್ಷೆಯಾಗುತ್ತದೆ. 2028ರ ವಿಧಾನಸಭೆ ಚುನಾವಣೆಯು ಇದೇ ರೀತಿ ಹೈ ವೋಲ್ಟೇಜ್, ತ್ರಿಕೋಣೀಯ ಮತ್ತು ಅತ್ಯಂತ ರೋಚಕವಾಗಿರಲಿದೆ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯವು ಬಹುಕಾಲದಿಂದ 3 ದೊಡ್ಡ ಶಕ್ತಿಗಳ ಸುತ್ತಲೇ ಸುತ್ತುತ್ತಿದೆ. ಒಂದು ಕಡೆ ಭಾರತೀಯ ಜನತಾ ಪಕ್ಷ. ಇದು ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ನಗರ ಪ್ರದೇಶಗಳಲ್ಲಿ ತನ್ನ ಬಲವಾದ ಸಂಘಟನೆಯ ಆಧಾರದ ಮೇಲೆ ಮರುಪ್ರವೇಶ ಮಾಡಲು ಸಂಪೂರ್ಣ ಪ್ರಯತ್ನದಲ್ಲಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ. ಇದು ಸಾಮಾಜಿಕ ನ್ಯಾಯ, ಗ್ಯಾರಂಟಿ ಯೋಜನೆಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ಹಿಡಿತದ ಸಹಾಯದಿಂದ ಅಧಿಕಾರವನ್ನು ಉಳಿಸಿಕೊಳ್ಳಲು ಅಥವಾ ಮರಳಿ ಪಡೆಯಲು ತಂತ್ರ ರೂಪಿಸುತ್ತಿದೆ. ಮತ್ತು ಇವರ ನಡುವೆ ಜನತಾದಳ ಸೆಕ್ಯುಲರ್. ಇದು ಸೀಮಿತ ಸ್ಥಾನಗಳಲ್ಲಿ ಸ್ಪರ್ಧಿಸಿದರೂ ಸಹ ಅನೇಕ ಜಿಲ್ಲೆಗಳಲ್ಲಿ ಇಂದಿಗೂ ಸಂಪೂರ್ಣ ಆಟವನ್ನು ತಿರುಗಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಕರ್ನಾಟಕದ ಚುನಾವಣೆ ವಿಶೇಷವಾಗಿರುವುದಕ್ಕೆ ಮತ್ತೊಂದು ಕಾರಣವೆಂದರೆ ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಮತಬ್ಯಾಂಕ್. ಓಲ್ಡ್ ಮೈಸೂರು ವಿರುದ್ಧ ಉತ್ತರ ಕರ್ನಾಟಕದ ಸಮೀಕರಣ, ಬೆಂಗಳೂರು ನಗರದ ರಾಜಕೀಯ, ರೈತರು ಮತ್ತು ನಿರುದ್ಯೋಗದ ವಿಷಯಗಳು ಮತ್ತು ಕೇಂದ್ರ ವಿರುದ್ಧ ರಾಜ್ಯದ ರಾಜಕೀಯ ಇವೆಲ್ಲವೂ ಸೇರಿ ಚುನಾವಣಾ ಫಲಿತಾಂಶಗಳನ್ನು ಪ್ರಭಾವಿತಗೊಳಿಸುತ್ತವೆ. 2028ರಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸ್ಪರ್ಧೆ ನೇರವಾಗಿಲ್ಲದೆ ತ್ರಿಕೋಣೀಯವಾಗಿ ಕಾಣಿಸುತ್ತಿದೆ. ಎಲ್ಲೋ ಬಿಜೆಪಿ ಬಲವಾಗಿದೆ, ಎಲ್ಲೋ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ, ಮತ್ತೆಲ್ಲೋ ಜೆಡಿಎಸ್ ನಿರ್ಣಾಯಕ ಪಾತ್ರ ವಹಿಸುತ್ತಿರುವುದು ಗೋಚರಿಸುತ್ತಿದೆ. ಅತಿ ದೊಡ್ಡ ಪ್ರಶ್ನೆ ಇದೆ: ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಬಲವಾದ ಮರುಪ್ರವೇಶ ಮಾಡುತ್ತದೆಯೇ? ಕಾಂಗ್ರೆಸ್ ತನ್ನ ಹಿಡಿತವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆಯೇ? ಅಥವಾ ಜೆಡಿಎಸ್ ಕೆಲವು ಪ್ರದೇಶಗಳಲ್ಲಿ ಕಿಂಗ್ ಮೇಕರ್ ಆಗಿ ಸಂಪೂರ್ಣ ಆಟವನ್ನು ಬದಲಾಯಿಸುತ್ತದೆಯೇ? ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮೆಲ್ಲ ಪ್ರೇಕ್ಷಕರಿಗೆ ಒಂದು ಚಿಕ್ಕ ವಿನಂತಿಯಿದೆ. ದಯವಿಟ್ಟು ಕಮೆಂಟ್ನಲ್ಲಿ ನೀವು ಯಾವ ಪಕ್ಷವನ್ನು ಬೆಂಬಲಿಸುತ್ತೀರಿ ಮತ್ತು ನಿಮ್ಮ ಪ್ರಕಾರ ನಿಮ್ಮ ಇಷ್ಟದ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಎಂದು ತಿಳಿಸಿ. ಅದೇ ರೀತಿ ಜೈ ಹಿಂದ್, ಜೈ ಭಾರತ ಮತ್ತು ಭಾರತ ಮಾತಾ ಕಿ ಜೈ ಎಂದು ಬರೆಯುವುದನ್ನು ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಈಗಿನ ವಿಶ್ಲೇಷಣೆಯ ಕಡೆಗೆ ಮುಂದುವರಿಯೋಣ. ಮೊದಲು ನಾವು ವಿಜಯಪುರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 8 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷವು 4 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ. ಆದರೆ ಭಾರತೀಯ ಜನತಾ ಪಕ್ಷವು 3 ಸ್ಥಾನಗಳಲ್ಲಿ ಸ್ಪರ್ಧೆಯಲ್ಲಿ ಉಳಿದಿದೆ. ಜನತಾದಳ ಸೆಕ್ಯುಲರ್ ಇಲ್ಲಿ 1 ಸ್ಥಾನ ಪಡೆಯುವ ಸಾಧ್ಯತೆಯಿದೆ. ವಿಜಯಪುರದಲ್ಲಿ ಲಿಂಗಾಯತ ಮತಬ್ಯಾಂಕ್ ಮತ್ತು ಸ್ಥಳೀಯ ನಾಯಕತ್ವದ ಪರಿಣಾಮವಾಗಿ ಸ್ಪರ್ಧೆ ಸಂಪೂರ್ಣ ಏಕಪಕ್ಷೀಯವಾಗಿರುವುದಿಲ್ಲ ಮತ್ತು ಫಲಿತಾಂಶಗಳು ಹಂಚಿಕೆಯಾಗಿರುವಂತೆ ಕಾಣುತ್ತವೆ. ಇದಾದ ನಂತರ ವಿಜಯನಗರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳು 2 ಸ್ಥಾನಗಳಲ್ಲಿ ಮುನ್ನಡ ಸಾಧಿಸುತ್ತಿರುವಂತೆ ಕಾಣುತ್ತವೆ. ಹಾಗೆಯೇ 1 ಸ್ಥಾನ ಜನತಾದಳ ಸೆಕ್ಯುಲರ್ ಖಾತೆಗೆ ಸೇರುತ್ತಿರುವಂತೆ ಕಾಣುತ್ತಿದೆ. ವಿಜಯನಗರದಲ್ಲಿ ಸ್ಪರ್ಧೆ ತ್ರಿಕೋನೀಯವಾಗಿದ್ದು ಸ್ಥಳೀಯ ಸಮೀಕರಣಗಳು ಅಂತಿಮ ಫಲಿತಾಂಶಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಈಗ ಧಾರವಾಡದ ಕಡೆಗೆ ಬರೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷವು 4 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ. ಆದರೆ ಬಿಜೆಪಿ 3 ಸ್ಥಾನಗಳಲ್ಲಿ ಬಲವಾಗಿ ನಿಂತಿದೆ. ಧಾರವಾಡದಲ್ಲಿ ನಗರ ಮತದಾರರು, ಶಿಕ್ಷಣ ಕೇಂದ್ರಗಳು ಮತ್ತು ಸ್ಥಳೀಯ ಸಮಸ್ಯೆಗಳು ಕಾಂಗ್ರೆಸ್ ಪರವಾಗಿರುವಂತೆ ಕಾಣುತ್ತವೆ. ಇದರಿಂದ ಸ್ಪರ್ಧೆ ಕಠಿಣವಾಗಿರುತ್ತದೆ. ಇದಾದ ನಂತರ ಚಿಕ್ಕಬಳ್ಳಾಪುರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಸಾಕಷ್ಟು ಹಂಚಿಕೆಯಾಗಿರುವಂತೆ ಕಾಣುತ್ತದೆ. ಕಾಂಗ್ರೆಸ್ ಪಕ್ಷವು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡಕ್ಕೂ ತಲಾ 1 ಸ್ಥಾನ ಸಿಗುವ ಸಾಧ್ಯತೆಯಿದೆ. ಇದರ ಜೊತೆಗೆ 1 ಸ್ಥಾನ ಇತರ ಅಭ್ಯರ್ಥಿಗಳ ಖಾತೆಗೆ ಹೋಗುವಂತೆ ಕಾಣುತ್ತಿದೆ. ಚಿಕ್ಕಬಳ್ಳಾಪುರವು ಆ ಜಿಲ್ಲೆಗಳಲ್ಲೊಂದು. ಇಲ್ಲಿ ಸ್ಥಳೀಯ ಮುಖ ಮತ್ತು ವೈಯಕ್ತಿಕ ಹಿಡಿತವು ಚುನಾವಣಾ ಫಲಿತಾಂಶಗಳನ್ನು ಪ್ರಭಾವಿಸುತ್ತದೆ. ಈಗ ಯಾದಗಿರಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಸಂಪೂರ್ಣ ಸಮಬಲದಲ್ಲಿರುವಂತೆ ಕಾಣುತ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 2 ಸ್ಥಾನಗಳ ಅಂದಾಜಿದೆ. ಈ ಜಿಲ್ಲೆ ಆ ಪ್ರದೇಶಗಳಲ್ಲೊಂದಾಗಿದ್ದು ಇಲ್ಲಿ ಚುನಾವಣೆ ಪ್ರತಿ ಸಾರಿ ತುಂಬಾ ಸಮೀಪವಾಗಿರುತ್ತದೆ ಮತ್ತು ಸಣ್ಣ ವಿಷಯಗಳೇ ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಈಗ ನಾವು ಕೋಲಾರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳಿವೆ. ಇಲ್ಲಿ ಜನತಾದಳ ಸೆಕ್ಯುಲರ್ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ ಮತ್ತು ಜೆಡಿಎಸ್ 3 ಸ್ಥಾನಗಳಲ್ಲಿ ಮುಂದಿರುವಂತೆ ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷವು 2 ಸ್ಥಾನಗಳಲ್ಲಿ ಸ್ಪರ್ಧೆಯಲ್ಲಿ ಉಳಿದಿದೆ. ಆದರೆ ಬಿಜೆಪಿ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿರುವಂತೆ ಕಾಣುತ್ತಿದೆ. ಕೋಲಾರವನ್ನು ಜೆಡಿಎಸ್ನ ಪರಂಪರಾಗತ ಬಲವಾದ ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ ಮತ್ತು ಒಕ್ಕಲಿಗ ಮತಬ್ಯಾಂಕ್ನ ಪ್ರಭಾವ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ.
ಇದಾದ ನಂತರ ರಾಯಚೂರಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ತ್ರಿಕೋನೀಯವಾಗಿರುವಂತೆ ಕಾಣುತ್ತದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ, ಆದರೆ ಕಾಂಗ್ರೆಸ್ ಪಕ್ಷವು 2 ಸ್ಥಾನಗಳಲ್ಲಿ ಕಠಿಣ ಸ್ಪರ್ಧೆಯಲ್ಲಿ ಉಳಿದಿದೆ. ಜನತಾದಳ ಸೆಕ್ಯುಲರ್ಗೂ 2 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ರಾಯಚೂರು ಆ ಜಿಲ್ಲೆಗಳಲ್ಲೊಂದು. ಇಲ್ಲಿ ಜೆಡಿಎಸ್ ಸೀಮಿತವಾದರೂ ನಿರ್ಣಾಯಕ ಪಾತ್ರ ವಹಿಸುತ್ತದೆ. ಈಗ ತುಮಕೂರಿನ ಕಡೆಗೆ ಬರೋಣ. ಇಲ್ಲಿ ಒಟ್ಟು 11 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಬಹಳ ರೋಚಕ ಮತ್ತು ಸಮತೋಲನದಲ್ಲಿರುವಂತೆ ಕಾಣುತ್ತದೆ. ಕಾಂಗ್ರೆಸ್ ಪಕ್ಷವು 5 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ, ಆದರೆ ಬಿಜೆಪಿ 4 ಸ್ಥಾನಗಳಲ್ಲಿ ಬಲವಾಗಿ ನಿಂತಿದೆ. ಜನತಾದಳ ಸೆಕ್ಯುಲರ್ ಇಲ್ಲಿ 2 ಸ್ಥಾನಗಳನ್ನು ಪಡೆಯುವ ಸಾಧ್ಯತೆ ಇದೆ. ತುಮಕೂರಿನಲ್ಲಿ ಜಾತಿ ಸಮೀಕರಣ ಮತ್ತು ನಗರ ಗ್ರಾಮೀಣ ಸಮತೋಲನವು ಚುನಾವಣಾ ಫಲಿತಾಂಶಗಳನ್ನು ಪ್ರಭಾವಿಸುತ್ತದೆ. ಇದಾದ ನಂತರ ಕೊಡಗಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 2 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಸಂಪೂರ್ಣ ಸಮಬಲದಲ್ಲಿರುವಂತೆ ಕಾಣುತ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 1 ಸ್ಥಾನ ಸಿಗುವ ಅಂದಾಜಿದೆ. ಕೊಡಗಿನಲ್ಲಿ ಸ್ಪರ್ಧೆ ಸದಾ ತುಂಬಾ ಸಮೀಪದಲ್ಲಿರುತ್ತದೆ ಮತ್ತು ಈ ಬಾರಿ ಕೂಡ ಚಿತ್ರ ಅದೇ ರೀತಿ ಕಾಣಿಸುತ್ತದೆ. ಈಗ ಗದಗದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ 3 ಸ್ಥಾನಗಳಲ್ಲಿ ಬಲವಾದ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತಿದೆ, ಆದರೆ ಬಿಜೆಪಿ ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿರುವಂತೆ ಕಾಣುತ್ತಿದೆ. ಗದಗದಲ್ಲಿ ನಗರ ಪ್ರಭಾವ ಮತ್ತು ಸಂಘಟನಾ ಬಲವು ಬಿಜೆಪಿ ಪರವಾಗಿರುವಂತೆ ಕಾಣುತ್ತಿದೆ. ಈಗ ಬಾಗಲಕೋಟೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳಿವೆ. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟ ಮುನ್ನಡೆ ಕಾಣಿಸುತ್ತಿದ್ದು, ಬಿಜೆಪಿ 5 ಸ್ಥಾನಗಳಲ್ಲಿ ಮುಂದಿರುವಂತೆ ಕಾಣುತ್ತದೆ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ 2 ಸ್ಥಾನಗಳ ಅಂದಾಜಿವಿದೆ. ಬಾಗಲಕೋಟೆಯಲ್ಲಿ ಲಿಂಗಾಯತ ಮತಬ್ಯಾಂಕ್ ಮತ್ತು ಬಿಜೆಪಿಯ ಬಲವಾದ ಸಂಘಟನೆ ಈ ಜಿಲ್ಲೆಯನ್ನು ಅದರ ಪರವಾಗಿ ತಳ್ಳುತ್ತಿರುವಂತೆ ಕಾಣಿಸುತ್ತದೆ. ಇದಾದ ನಂತರ ಹಾವೇರಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಸಂಪೂರ್ಣ ಸಮಬಲದಲ್ಲಿರುವಂತೆ ಕಾಣಿಸುತ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 3 ಸ್ಥಾನಗಳ ಅಂದಾಜಿವೆ. ಹಾವೇರಿ ಆ ಜಿಲ್ಲೆಗಳಲ್ಲೊಂದು. ಇಲ್ಲಿ ಲಿಂಗಾಯತ ಮತಗಳು ಮತ್ತು ಸ್ಥಳೀಯ ಸಮಸ್ಯೆಗಳು ಚುನಾವಣೆಯನ್ನು ತುಂಬ ಸಮೀಪದ ಹೋರಾಟವಾಗಿಸುತ್ತವೆ. ಈಗ ಕೊಪ್ಪಳದ ಕಡೆಗೆ ಬರೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಸಮತೋಲನದಲ್ಲಿರುವಂತೆ ಕಾಣಿಸುತ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 2 ಸ್ಥಾನಗಳ ಅಂದಾಜಿವೆ. ಹಾಗೆಯೇ 1 ಸ್ಥಾನ ಇತರ ಅಭ್ಯರ್ಥಿಗಳ ಖಾತೆಗೆ ಸೇರುತ್ತಿರುವಂತೆ ಕಾಣಿಸುತ್ತದೆ. ಕೊಪ್ಪಳದಲ್ಲಿ ಸ್ಥಳೀಯ ನಾಯಕತ್ವ ಮತ್ತು ಅಭ್ಯರ್ಥಿಯ ಹಿಡಿತವು ಫಲಿತಾಂಶಗಳನ್ನು ಪ್ರಭಾವಿಸುತ್ತದೆ. ಅದರಿಂದ ಇಲ್ಲಿ ಇತರ ಪಕ್ಷಗಳು ತಮ್ಮ ಸ್ಥಾನವನ್ನು ನಿರ್ಮಿಸಿಕೊಳ್ಳುತ್ತವೆ. ಇದಾದ ನಂತರ ದಾವಣಗೆರೆಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷವು 4 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣಿಸುತ್ತದೆ, ಆದರೆ ಬಿಜೆಪಿ 3 ಸ್ಥಾನಗಳಲ್ಲಿ ಸ್ಪರ್ಧೆಯಲ್ಲಿ ಉಳಿದಿದೆ. ದಾವಣಗೆರೆಯಲ್ಲಿ ನಗರ ಮತದಾರರು ಮತ್ತು ಅಭಿವೃದ್ಧಿಯ ವಿಷಯಗಳು ಕಾಂಗ್ರೆಸ್ ಪರವಾಗಿರುವಂತೆ ಕಾಣುತ್ತವೆ. ಈಗ ಬಳ್ಳಾರಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷವು 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣಿಸುತ್ತದೆ, ಆದರೆ ಬಿಜೆಪಿ 2 ಸ್ಥಾನಗಳಲ್ಲಿ ಕಠಿಣ ಸ್ಪರ್ಧೆಯಲ್ಲಿ ಉಳಿದಿದೆ. ಬಳ್ಳಾರಿಯಲ್ಲಿ ಗಣಿಗಾರಿಕೆ, ಕಾರ್ಮಿಕ ವರ್ಗ ಮತ್ತು ಸ್ಥಳೀಯ ಸಾಮಾಜಿಕ ಸಮೀಕರಣಗಳು ಕಾಂಗ್ರೆಸ್ಗೆ ಸ್ವಲ್ಪ ಮುನ್ನಡೆ ನೀಡುತ್ತಿರುವಂತೆ ಕಾಣಿಸುತ್ತವೆ. ಈಗ ಚಿತ್ರದುರ್ಗದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಮುನ್ನಡೆ ಕಾಣಿಸುತ್ತಿದ್ದು, ಕಾಂಗ್ರೆಸ್ 4 ಸ್ಥಾನಗಳಲ್ಲಿ ಮುಂದಿರುವಂತೆ ಕಾಣುತ್ತದೆ, ಆದರೆ ಬಿಜೆಪಿ 2 ಸ್ಥಾನಗಳಿಗೆ ಸೀಮಿತವಾಗಿರುವಂತೆ ಕಾಣುತ್ತದೆ. ಚಿತ್ರದುರ್ಗದಲ್ಲಿ ಗ್ರಾಮೀಣ ಪ್ರದೇಶಗಳು, ಸಾಮಾಜಿಕ ಸಮೀಕರಣ ಮತ್ತು ಸ್ಥಳೀಯ ನಾಯಕತ್ವದ ಪ್ರಭಾವ ಕಾಂಗ್ರೆಸ್ ಪರವಾಗಿರುವಂತೆ ಕಾಣುತ್ತದೆ. ಇದಾದ ನಂತರ ರಾಮನಗರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ತ್ರಿಕೋನೀಯವಾಗಿರುವಂತೆ ಕಾಣುತ್ತದೆ. ಕಾಂಗ್ರೆಸ್ ಪಕ್ಷವು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಹಾಗೆಯೇ ಜನತಾದಳ ಸೆಕ್ಯುಲರ್ಗೂ 2 ಸ್ಥಾನಗಳ ಅಂದಾಜು ಇದೆ. ಬಿಜೆಪಿ ಈ ಜಿಲ್ಲೆಯಲ್ಲಿ ಖಾತೆ ತೆರೆಯುವುದಿಲ್ಲವೆಂದು ಕಾಣುತ್ತದೆ. ರಾಮನಗರವನ್ನು ಜೆಡಿಎಸ್ನ ಬಲವಾದ ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಲ್ಲಿ ಪ್ರಾದೇಶಿಕ ಸಮೀಕರಣಗಳು ಚುನಾವಣೆಯನ್ನು ಸಂಪೂರ್ಣವಾಗಿ ಬದಲಿಸುತ್ತವೆ. ಈಗ ಶಿವಮೊಗ್ಗದ ಕಡೆಗೆ ಬರೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಬಹಳ ರೋಚಕ ಮತ್ತು ತ್ರಿಕೋನೀಯವಾಗಿರುವಂತೆ ಕಾಣುತ್ತದೆ. ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ, ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡಕ್ಕೂ ತಲಾ 2 ಸ್ಥಾನಗಳ ಅಂದಾಜು ಇದೆ. ಶಿವಮೊಗ್ಗದಲ್ಲಿ ತತ್ವಧೋರಣೆ, ಸ್ಥಳೀಯ ನಾಯಕತ್ವ ಮತ್ತು ಸಂಘಟನೆ ಈ 3
ಫಲಿತಾಂಶಗಳನ್ನು ಪ್ರಭಾವಿಸುತ್ತವೆ. ಇದಾದ ನಂತರ ಚಿಕ್ಕಮಗಳೂರಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಆದರೆ ಕಾಂಗ್ರೆಸ್ ಪಕ್ಷವು 2 ಸ್ಥಾನಗಳಲ್ಲಿ ಸ್ಪರ್ಧೆಯಲ್ಲಿ ಉಳಿದಿದೆ. ಚಿಕ್ಕಮಗಳೂರಿನಲ್ಲಿ ಮಲೆನಾಡು ಪ್ರದೇಶದ ಪ್ರಭಾವ ಮತ್ತು ಸಂಘಟನಾ ಬಲವು ಬಿಜೆಪಿ ಪರವಾಗಿರುವಂತೆ ಕಾಣುತ್ತದೆ. ಈಗ ಬೀದರಿನ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ ದೊಡ್ಡ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ ಮತ್ತು ಪಕ್ಷವು 5 ಸ್ಥಾನಗಳಲ್ಲಿ ಮುಂದಿರುವಂತೆ ಕಾಣುತ್ತದೆ. ಆದರೆ ಬಿಜೆಪಿ ಪಕ್ಷವು ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿರುವಂತೆ ಕಾಣುತ್ತದೆ. ಬೀದರಿನಲ್ಲಿ ಈ ಬಾರಿ ಪ್ರವೃತ್ತಿ ಬಹುಪಾಲು ಬಿಜೆಪಿ ಪರವಾಗಿಯೇ ತಿರುಗಿರುವಂತೆ ಕಾಣುತ್ತದೆ. ಈಗ ಮಂಡ್ಯದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ತ್ರಿಕೋನೀಯವಾಗಿರುವಂತೆ ಕಾಣುತ್ತದೆ. ಕಾಂಗ್ರೆಸ್ ಪಕ್ಷವು 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಆದರೆ ಬಿಜೆಪಿ ಮತ್ತು ಜನತಾದಳ ಸೆಕ್ಯುಲರ್ ಎರಡಕ್ಕೂ ತಲಾ 2 ಸ್ಥಾನಗಳ ಅಂದಾಜುವಿದೆ. ಮಂಡ್ಯವು ಜೆಡಿಎಸ್ನ ಪರಂಪರಾಗತ ಗಢವಾಗಿದ್ದರೂ ಈ ಬಾರಿ ಸಮೀಕರಣಗಳು ಸ್ವಲ್ಪ ಬದಲಾಗಿರುವಂತೆ ಕಾಣುತ್ತಿವೆ. ಇದರಿಂದ ಸ್ಪರ್ಧೆ ಬಹಳ ರೋಚಕವಾಗುತ್ತದೆ. ಇದಾದ ನಂತರ ಮೈಸೂರು ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 11 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ 5 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಆದರೆ ಕಾಂಗ್ರೆಸ್ ಪಕ್ಷವು 3 ಸ್ಥಾನಗಳಲ್ಲಿ ಸ್ಪರ್ಧೆಯಲ್ಲಿ ಉಳಿದಿದೆ. ಜನತಾದಳ ಸೆಕ್ಯುಲರ್ಗೂ 3 ಸ್ಥಾನಗಳು ಸಿಗುವ ಅಂದಾಜುವಿದೆ. ಮೈಸೂರು ಓಲ್ಡ್ ಮೈಸೂರು ಪ್ರದೇಶದ ಕೇಂದ್ರವಾಗಿದ್ದು, ಇಲ್ಲಿ ಒಕ್ಕಲಿಗ ಮತಬ್ಯಾಂಕ್ ಮತ್ತು ಜೆಡಿಎಸ್ನ ಹಾಜರಾತಿ ಸ್ಪರ್ಧೆಯನ್ನು ತ್ರಿಕೋನೀಯವಾಗಿಯೇ ಇಡುತ್ತದೆ. ಈಗ ಉಡುಪಿ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 5 ಕ್ಷೇತ್ರಗಳಿವೆ. ಇಲ್ಲಿ ಚಿತ್ರ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. 5 ಸ್ಥಾನಗಳಲ್ಲಿಯೂ ಬಿಜೆಪಿ ಬಲವಾದ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಜಿಲ್ಲೆಯಲ್ಲಿ ಯಾವುದೇ ಸವಾಲು ನೀಡುತ್ತಿರುವಂತೆ ಕಾಣುತ್ತಿಲ್ಲ. ಉಡುಪಿಯಲ್ಲಿ ಕರಾವಳಿ ಕರ್ನಾಟಕದ ರಾಜಕೀಯ ಮತ್ತು ತತ್ವಾಧಾರಿತ ಬೆಂಬಲವು ಬಿಜೆಪಿಗೆ ಏಕಪಕ್ಷೀಯ ಮುನ್ನಡೆ ನೀಡುತ್ತಿರುವಂತೆ ಕಾಣುತ್ತದೆ. ಇದಾದ ನಂತರ ಚಾಮರಾಜನಗರದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 4 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ತ್ರಿಕೋನೀಯವಾಗಿರುವಂತೆ ಕಾಣುತ್ತದೆ. ಕಾಂಗ್ರೆಸ್ ಪಕ್ಷವು 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಆದರೆ ಬಿಜೆಪಿ ಮತ್ತು ಜನತಾದಳ ಸೆಕ್ಯುಲರ್ ಎರಡಕ್ಕೂ ತಲಾ 1 ಸ್ಥಾನಗಳ ಅಂದಾಜುವಿದೆ. ಚಾಮರಾಜನಗರದಲ್ಲಿ ಆದಿವಾಸಿ ಮತಗಳು ಮತ್ತು ಗ್ರಾಮೀಣ ರಾಜಕೀಯವು ಚುನಾವಣಾ ಫಲಿತಾಂಶಗಳನ್ನು ಪ್ರಭಾವಿಸುತ್ತದೆ. ಈಗ ಉತ್ತರ ಕನ್ನಡದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 6 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ಸಂಪೂರ್ಣ ಸಮಬಲದಲ್ಲಿರುವಂತೆ ಕಾಣುತ್ತದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ತಲಾ 3 ಸ್ಥಾನಗಳ ಅಂದಾಜುವಿದೆ. ಉತ್ತರ ಕನ್ನಡದಲ್ಲಿ ಕರಾವಳಿ ಮತ್ತು ಗ್ರಾಮೀಣ ಪ್ರದೇಶಗಳ ಸಮತೋಲನವು ಚುನಾವಣೆಯನ್ನು ತುಂಬಾ ಸಮೀಪದ ಹೋರಾಟವಾಗಿಸುತ್ತದೆ. ಈಗ ದಕ್ಷಿಣ ಕನ್ನಡದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 8 ಕ್ಷೇತ್ರಗಳಿವೆ. ಇಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತಿದ್ದು, ಬಿಜೆಪಿ 7 ಸ್ಥಾನಗಳಲ್ಲಿ ಬಲವಾದ ಮುನ್ನಡೆ ಹೊಂದಿದೆ. ಆದರೆ ಕಾಂಗ್ರೆಸ್ ಪಕ್ಷವು ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿರುವಂತೆ ಕಾಣುತ್ತದೆ. ದಕ್ಷಿಣ ಕನ್ನಡವನ್ನು ಬಿಜೆಪಿಯ ಬಲವಾದ ಗಢವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇಲ್ಲಿ ತತ್ವಾಧಾರಿತ ಮತಗಳು ಹಾಗೂ ಸಂಘಟನಾ ಶಕ್ತಿ ಪಕ್ಷಕ್ಕೆ ಏಕಪಕ್ಷೀಯ ಮುನ್ನಡೆ ನೀಡುತ್ತವೆ. ಇದಾದ ನಂತರ ಹಾಸನದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 7 ಕ್ಷೇತ್ರಗಳಿವೆ. ಇಲ್ಲಿ ಸ್ಪರ್ಧೆ ತ್ರಿಕೋಣೀಯವಾಗಿರುವಂತೆ ಕಾಣುತ್ತದೆ. ಬಿಜೆಪಿ ಮತ್ತು ಜನತಾದಳ ಸೆಕ್ಯುಲರ್ ಎರಡಕ್ಕೂ ತಲಾ 3 ಸ್ಥಾನಗಳಲ್ಲಿ ಮುನ್ನಡೆ ಕಂಡುಬರುತ್ತಿದೆ. ಆದರೆ ಕಾಂಗ್ರೆಸ್ ಪಕ್ಷವು ಕೇವಲ 1 ಸ್ಥಾನಕ್ಕೆ ಸೀಮಿತವಾಗಿರುವಂತೆ ಕಾಣುತ್ತದೆ. ಹಾಸನವನ್ನು ಜೆಡಿಎಸ್ನ ಪರಂಪರಾಗತ ಗಢವೆಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಬಾರಿ ಬಿಜೆಪಿ ಸಹ ಸಮಬಲದ ಸ್ಪರ್ಧೆ ನೀಡುತ್ತಿರುವಂತೆ ಕಾಣುತ್ತಿದೆ. ವಿಡಿಯೋವನ್ನು ಮುಂದುವರಿಸುವ ಮೊದಲು ನಿಮ್ಮೆಲ್ಲರಿಗೂ ಒಂದು ವಿನಂತಿಯಿದೆ. ನೀವು ಈ ವಿಡಿಯೋವನ್ನು ಯಾವ ಜಿಲ್ಲೆ, ನಗರ ಅಥವಾ ಗ್ರಾಮದಿಂದ ನೋಡುತ್ತಿದ್ದೀರಿ ಮತ್ತು ನಿಮ್ಮ ಪ್ರಕಾರ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಕಮೆಂಟ್ನಲ್ಲಿ ಜೈ ಹಿಂದ್ ಮತ್ತು ಜೈ ಭಾರತ್ ಎಂದು ಬರೆಯುವುದನ್ನು ಮರೆಯಬೇಡಿ. ಮತ್ತು ಸ್ನೇಹಿತರೆ, ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಮನಸ್ಸಾರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಬನ್ನಿ ಸ್ನೇಹಿತರೆ, ಮುಂದೆ ಸಾಗೋಣ. ಈಗ ಕಲಬುರಗಿಯ ಕಡೆಗೆ ಬರೋಣ. ಇಲ್ಲಿ ಒಟ್ಟು 9 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ 6 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ. ಆದರೆ ಕಾಂಗ್ರೆಸ್ ಪಕ್ಷವು 3 ಸ್ಥಾನಗಳಲ್ಲಿ ಸ್ಪರ್ಧೆಯಲ್ಲಿ ಉಳಿದಿದೆ. ಕಲಬುರಗಿ ಉತ್ತರ ಕರ್ನಾಟಕದ ಪ್ರಮುಖ ರಾಜಕೀಯ ಕೇಂದ್ರವಾಗಿದ್ದು, ಇಲ್ಲಿ ಸಂಘಟನೆ ಮತ್ತು ಸಾಮಾಜಿಕ ಸಮೀಕರಣಗಳು ಬಿಜೆಪಿ ಪರವಾಗಿರುವಂತೆ ಕಾಣುತ್ತವೆ. ಇದಾದ ನಂತರ ಬೆಂಗಳೂರು ಗ್ರಾಮೀಣದ ಕಡೆಗೆ ಸಾಗೋಣ.
ಇಲ್ಲಿ ಒಟ್ಟು 4 ಕ್ಷೇತ್ರಗಳಿವೆ. ಇಲ್ಲಿ ಬಿಜೆಪಿ 2 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ, ಆದರೆ ಕಾಂಗ್ರೆಸ್ ಪಕ್ಷವು 1 ಸ್ಥಾನದಲ್ಲಿ ಸ್ಪರ್ಧೆಯಲ್ಲಿ ಉಳಿದಿದೆ. ಜನತಾದಳ ಸೆಕ್ಯುಲರ್ಗೂ 1 ಸ್ಥಾನ ಸಿಗುವ ಅಂದಾಜಿದೆ. ಬೆಂಗಳೂರು ಗ್ರಾಮೀಣದಲ್ಲಿ ನಗರ ಪ್ರಭಾವ ಮತ್ತು ಪರಂಪರಾಗತ ಗ್ರಾಮೀಣ ಸಮೀಕರಣಗಳು ಎರಡೂ ಚುನಾವಣಾ ಫಲಿತಾಂಶಗಳನ್ನು ಪ್ರಭಾವಿಸುತ್ತವೆ. ಈಗ ಬೆಂಗಳೂರು ನಗರ ಭಾಗದ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 28 ಕ್ಷೇತ್ರಗಳಿವೆ ಮತ್ತು ಇದು ಕರ್ನಾಟಕದ ರಾಜಕೀಯದ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಭರ್ಜರಿ ಮುನ್ನಡೆ ಕಾಣಿಸುತ್ತಿದ್ದು, ಬಿಜೆಪಿ 21 ಸ್ಥಾನಗಳಲ್ಲಿ ಮುಂದಿರುವಂತೆ ಕಾಣುತ್ತದೆ, ಆದರೆ ಕಾಂಗ್ರೆಸ್ ಪಕ್ಷವು 7 ಸ್ಥಾನಗಳಿಗೆ ಸೀಮಿತವಾಗಿರುವಂತೆ ಕಾಣುತ್ತದೆ. ಬೆಂಗಳೂರು ನಗರದಲ್ಲಿ ಐಟಿ ವೃತ್ತಿಪರರು, ಮಧ್ಯಮ ವರ್ಗ, ನಗರ ಮತದಾರರು ಮತ್ತು ಮೂಲಸೌಕರ್ಯಕ್ಕೆ ಸಂಬಂಧಿಸಿದ ವಿಷಯಗಳು ಬಿಜೆಪಿಯ ಪರವಾಗಿರುವಂತೆ ಸ್ಪಷ್ಟವಾಗಿ ಕಾಣಿಸುತ್ತವೆ. ಇದಾದ ನಂತರ ಬೆಳಗಾವಿಯ ಕಡೆಗೆ ಸಾಗೋಣ. ಇಲ್ಲಿ ಒಟ್ಟು 18 ಕ್ಷೇತ್ರಗಳಿವೆ. ಇಲ್ಲಿ ಸಹ ಬಿಜೆಪಿ ಸ್ಪಷ್ಟ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತವೆ ಮತ್ತು ಪಕ್ಷವು 12 ಸ್ಥಾನಗಳಲ್ಲಿ ಮುಂದಿರುವಂತೆ ಕಾಣುತ್ತದೆ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ 6 ಸ್ಥಾನಗಳ ಅಂದಾಜು ಇದೆ. ಬೆಳಗಾವಿಯಲ್ಲಿ ಮರಾಠಿ, ಕನ್ನಡ ಸಮತೋಲನ, ಸ್ಥಳೀಯ ರಾಜಕೀಯ ಮತ್ತು ಸಂಘಟನಾ ಬಲವು ಬಿಜೆಪಿಗೆ ಮುನ್ನಡೆ ನೀಡುತ್ತಿರುವಂತೆ ಕಾಣುತ್ತದೆ. ಮತ್ತು ಸ್ನೇಹಿತರೆ, ಈಗ ನಾವು ಸಂಪೂರ್ಣ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ತಾಜಾ ಅಭಿಪ್ರಾಯ ಸಮೀಕ್ಷೆಯ ಮೇಲೆ ದೃಷ್ಟಿ ಹರಿಸಿದರೆ ಚಿತ್ರ ಬಹುಪಾಲು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ಸಮೀಕ್ಷೆಯ ಪ್ರಕಾರ ಭಾರತೀಯ ಜನತಾ ಪಕ್ಷವು 119 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವಂತೆ ಕಾಣುತ್ತದೆ ಮತ್ತು ಪಕ್ಷವು ಸ್ಪಷ್ಟ ಬಹುಮತದೊಂದಿಗೆ ಸರ್ಕಾರ ರಚಿಸುವಂತೆ ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 79 ಸ್ಥಾನಗಳ ಅಂದಾಜು ಇದೆ, ಆದರೆ ಜನತಾದಳ ಸೆಕ್ಯುಲರ್ಗೆ 24 ಸ್ಥಾನಗಳು ಸಿಗುವಂತೆ ಕಾಣುತ್ತಿವೆ ಮತ್ತು ಇತರ ಪಕ್ಷಗಳ ಖಾತೆಗೆ 2 ಸ್ಥಾನಗಳು ಹೋಗುತ್ತಿರುವಂತೆ ಕಾಣುತ್ತದೆ. ಒಟ್ಟಾರೆ ಕರ್ನಾಟಕ ಚುನಾವಣೆಯು 2028ರಲ್ಲಿ ಅನೇಕ ಜಿಲ್ಲೆಗಳಲ್ಲಿ ತ್ರಿಕೋಣೀಯ ಮತ್ತು ಕಠಿಣ ಸ್ಪರ್ಧೆಯಾಗಿದ್ದರೂ ರಾಜ್ಯ ಮಟ್ಟದಲ್ಲಿ ಪ್ರವೃತ್ತಿ ಬಿಜೆಪಿಯ ಪರವಾಗಿರುವಂತೆ ಕಾಣಿಸುತ್ತಿದೆ. ಈಗ ನೋಡಬೇಕಾದದ್ದು ಏನೆಂದರೆ, ಈ ಅಭಿಪ್ರಾಯ ಸಮೀಕ್ಷೆಗಳು ನೆಲಮಟ್ಟದ ವಾಸ್ತವಿಕತೆಯಾಗಿ ರೂಪಾಂತರವಾಗುತ್ತವೆಯೋ ಅಥವಾ ಚುನಾವಣಾ ದಿನದಲ್ಲಿ ಯಾವುದಾದರೂ ಹೊಸ ರಾಜಕೀಯ ತಿರುವು ಕಾಣಿಸಿಕೊಳ್ಳುತ್ತದೆಯೋ ಎಂಬುದು. ಸ್ನೇಹಿತರೆ, ವಿಡಿಯೋದ ಕೊನೆಯಲ್ಲಿ ನಿಮ್ಮಿಂದ ಒಂದು ಚಿಕ್ಕ ವಿನಂತಿ. ಕಾಮೆಂಟ್ನಲ್ಲಿ ನೀವು ಕರ್ನಾಟಕದ ಯಾವ ಜಿಲ್ಲೆಯಿಂದ ಇದ್ದೀರಿ ಮತ್ತು ನಿಮ್ಮ ಪ್ರಕಾರ 2028ರಲ್ಲಿ ರಾಜ್ಯದ ಅಧಿಕಾರ ಯಾರ ಕೈಯಲ್ಲಿ ಇರುತ್ತದೆ ಎಂದು ಖಚಿತವಾಗಿ ತಿಳಿಸಿ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾದರೆ ವಿಡಿಯೋವನ್ನು ಮನಸ್ಸಾರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದನ್ನು ಹೆಚ್ಚು ಜನರಿಗೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಚುನಾವಣಾ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್, ಭಾರತ್ ಮಾತಾ ಕಿ ಜೈ.